ನಮಸ್ಕಾರ ಕರ್ನಾಟಕ ಮೈಸ್ಕ್ಯೂಲ್ ಸೀರೀಸ್ಗೆ ಸ್ವಾಗತ. ಸೊ ಬೇಸಿಕ್ ಆಗಿ ಯಾರಾದ್ರೂ ಕೂಡ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ಫಸ್ಟ್ ಚೆಕ್ ಮಾಡಿ. ಯಾಕಂತಂದ್ರೆ ಆಲ್ಮೋಸ್ಟ್ ನಾವು ಫೋರ್ತ್ ಪಾರ್ಟ್ ಅಲ್ಲಿ ಇದೀವಿ ಮೈಸ್ಕ್ಯೂಲ್ ಸೀರೀಸ್ ಅಲ್ಲಿ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಮ್ಗೆ ಅದು ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಓಲ್ಡ್ ಪರ್ಟಿಕ್ಯುಲರ್ ಸೀರೀಸ್ ಕೂಡ ಇದೆ ಕನ್ನಡದಲ್ಲಿ, ಎಲ್ಲಾನು ಕೂಡ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಇದೆ, ಚೆಕ್ ಮಾಡಿ. ಇನ್ನೂ ಕೂಡ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿದಿನ ನಾನು ಅಪ್ಡೇಟ್ಸ್ ಹಾಕ್ತಾ ಇದ್ದೀನಿ, ಜಾಬ್ ಅಪ್ಡೇಟ್ಸ್, ಇಲ್ಲ ಹೊಸ ಟೂಲ್ಸ್, ಇಲ್ಲ ಸಿವಿಸ್ ಬಗ್ಗೆ. ಸೊ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೋತಾ ಹೋಗಿ. ಸೊ ಇವತ್ತು ನಾವು SQL ಅಲ್ಲಿ 5 ಟಾಪ್ ಕಮೆಂಟ್ಸ್ ಪುನಃ ಯೂಸ್ ಮಾಡ್ಕೋತಾ ಹೋಗ್ತೀವಿ. ಕಮೆಂಟ್ಸ್ ಅಂತನಾದ್ರೂ ತಗೊಳ್ಳಿ, ಇಲ್ಲ ಕ್ವೈರೀಸ್ ಅಂತನಾದ್ರೂ ಕಾಮನ್ ಆಗಿ ಯೂಸ್ ಮಾಡ್ಕೋತಾ ಹೋಗಿ. ಯಾಕಂದ್ರೆ ನಿಮಗೆ ಹೇಗೆ ಯೂಸ್, ಕಾಮನ್ ಆಗಿ ನಾವು ಕ್ವೈರೀಸ್ ಅಂತ ಯೂಸ್ ಮಾಡ್ಕೋತಾ ಹೋಗ್ತೀವಿ. ಸೊ ಈಗ ನಾನೇನ್ ಮಾಡ್ಕೋತೀನಿ ಅಂತ ಅಂದ್ರೆ ಬೇಸಿಕ್ ಆಗಿ ಎರಡು ಕ್ವೈರಿನ ವರ್ಕ್ ಮಾಡ್ತೀನಿ. ಫಸ್ಟ್ ಒಂದು ನಾಟ್ ನಲ್ಲಿ ತಗೊಳ್ಳೋಣ, ಆಮೇಲೆ ಸೆಲೆಕ್ಟ್ ಟಾಪ್ ತಗೊಳ್ಳೋಣ, ಅದಾದ್ಮೇಲೆ ಕಮೆಂಟ್ಸ್ ತಗೊಳ್ಳೋಣ. ಓಕೆ, ಇದಾದ್ಮೇಲೆ ಬೇಸಿಕ್ ಆಗಿ ಅಪ್ಡೇಟ್ ತಗೊಳ್ಳೋಣ, ಆಮೇಲೆ ಆಲ್ಟರ್ ತಗೊಳ್ಳೋಣ. ಈ 5 ಕ್ವೈರಿ ಮೇಲೆ ವರ್ಕ್ ಮಾಡ್ತಾ ಹೋಗೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಮೆಂಟ್ಸ್ ಬೇಕಾದ್ರೆ ಹೇಳ್ಕೊಡ್ತೀನಿ ಹೇಗೆ ಅಂತ. ತುಂಬಾ ಸಿಂಪಲ್, ನಿಮ್ಗೇನ್ ತುಂಬಾ ಕಷ್ಟ ಆಗಲ್ಲ. ಕಮೆಂಟ್ಸ್ ಹಾಕೋದು ಹೇಗೆ, ಕಮೆಂಟ್ಸ್ ಅಂತ ಅಂದ್ರೆ ಏನು, ಅಕಸ್ಮಾತ್ ನಾನೇನೋ ಒಂದು ಕ್ವೈರಿ ಬರ್ದಿರ್ತೀನಿ, ಆ ಕ್ವೈರಿ ಬರ್ದಿದ್ದಾಗ ನಾನು ಅದ್ರ ಬಗ್ಗೆ ಒಂದು ರಿಲವೆಂಟ್ ಇನ್ಫಾರ್ಮೇಶನ್ ಕೊಡಬೇಕು. ಅದು ನನ್ನ ಒಂದು ಕ್ವೈರೀಸ್ ಸೇರಿಸಬಾರ್ದು, ಅಂದ್ರೆ ಅದೊಂದು ಕ್ವೈರಿ ಆಗಬಾರ್ದು, ಬಟ್ ಅದ್ರ ಬಗ್ಗೆ ಜಸ್ಟ್ ಒಂದು ಸಣ್ಣದಾದ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಆದಾಗ ನಾವು ಕಮೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನಂಗೆ ನಾಟ್ ನಲ್ ಅಂತ ಬಂದಾಗ ಬೇಸಿಕ್ ಎಂಟಿನೆಸ್ ನನಗೆ ಕೊಡಬಾರ್ದು, ಅನ್ ದ ಸೆನ್ಸ್ ಯಾವುದೇ ಕಾರಣಕ್ಕೂ ಕೂಡ ವ್ಯಾಲ್ಯೂ 0 ಇರಬಾರ್ದು, ನಲ್ ಇರಬಾರ್ದು ಅಂತ ಅಂದಾಗ ನಾಟ್ ನಲ್ ತಗೋತೀವಿ. ಸೆಲೆಕ್ಟ್ ಟಾಪ್ ಅಂತ ತಗೊಂಡಾಗ ಬೇಸಿಕ್ ಆಗಿ ಫಸ್ಟ್ 3 ನಂಬರ್ಸ್, ಫಸ್ಟ್ 4 ನಂಬರ್ಸ್, ಫಸ್ಟ್ 2 ನಂಬರ್ಸ್, ಟಾಪ್ ಅಲ್ಲಿ ನನಗೆ ಎಷ್ಟು ಲಿಮಿಟ್ ಅಲ್ಲಿ ನಂಬರ್ಸ್ ಬೇಕು ಅಂತ ಬಂದಾಗ ನಾನು ಸೆಲೆಕ್ಟ್ ಟಾಪ್ ಅಂತ ತಗೋತೀನಿ. ಅಪ್ಡೇಟ್ ಅಂತ ಅಂದ್ರೆ ಎಕ್ಸಿಸ್ಟಿಂಗ್, ಅಂದ್ರೆ ನನಗೆ ಏನೋ ಒಂದು ವ್ಯಾಲ್ಯೂನ ಅಪ್ಡೇಟ್ ಮಾಡಬೇಕು ಅಂತ ಆದಾಗ ಅಪ್ಡೇಟು. ನನಗೆ ಆಲ್ಟರ್ ಅಂತ ಬಂದಾಗ ಟೇಬಲ್ ಸ್ಟ್ರಕ್ಚರ್ ತಗೋತಾ ಹೋಗ್ತೀವಿ. ಸೊ ಈ 5 ಕೂಡ ಬೇಸಿಕ್ SQL ಕ್ವೈರೀಸ್, ಒಂದಲ್ಲ ಒಂದು ಇಂಟರ್ವ್ಯೂಸ್ ಅಲ್ಲಿ ಕಾಮನ್ ಆಗಿ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಈಗ ನಾಟ್ ನಲ್ಲಿ ಹೇಗ್ ತಗೊಳ್ಳೋದು, ಯಾವ ತರ ಮಾಡ್ತಾ ಹೋಗೋದು ನೋಡ್ತಾ ಹೋಗೋಣ. ಫಸ್ಟ್ ಏನ್ ಮಾಡ್ತೀನಿ ಗೊತ್ತಾ, ಫಸ್ಟ್ ಸಿಂಟ್ಯಾಕ್ಸ್ ಬರೀತೀನಿ. ಸೊ ಸಿಂಟ್ಯಾಕ್ಸ್ ನೋಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಈಗ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಹೇಗೆ ಅಂತ ಈಗ ನೋಡಿ, ಕ್ರಿಯೇಟ್ ಟೇಬಲ್ ಫಾರ್ ಎಕ್ಸಾಂಪಲ್ ರೋಹಿತ್ ಅಂತಾನೆ ಕೊಡ್ತೀನಿ ಟೇಬಲ್ ನೇಮ್. ಓಕೆ, ಟೇಬಲ್ ನೇಮ್ ನ ರೋಹಿತ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ID ತಗೋತೀನಿ, ಇಂಟ್ ಇಸ್ ಅ ಡೇಟಾ ಟೈಪ್, ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ನಾನು ನಾಟ್ ನಲ್ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಎರಡನೇದು ನೇಮ್ ಕೊಡ್ತೀನಿ. ನೋಡಿ, ಇವಾಗ ನೇಮ್ಗೆ ವ್ಯಾರ್ಕ್ಯಾರ್ ಕೊಟ್ಕೋತಾ ಇದ್ದೀನಿ. ಇಲ್ಲಿ ಯಾವುದು ಕೂಡ ನಾನು ನಾಟ್ ನಲ್ ಅಂತ ಸ್ಪೆಸಿಫೈ ಮಾಡ್ತಾ ಇಲ್ಲ. ಓಕೆ, ಸೊ ಬೇಸಿಕ್ ಸಿಂಟ್ಯಾಕ್ಸ್ ನ ಬರ್ಕೊಂಡಿದೀನಿ. ಒಂದಕ್ಕೆ ನಾಟ್ ನಲ್ಲಿ ಇದೆ, ಇಲ್ಲಿ ನನಗೆ ಏನೂ ಕೊಟ್ಟಿಲ್ಲ. ಹೇಗ್ ತಗೊಳ್ಳೋದು, ಯಾವ ತರ ವರ್ಕ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಕಮಾಂಡ್ ಲೈನ್ ಕ್ಲೈಂಟ್ ಓಪನ್ ಮಾಡ್ಕೊಳ್ಳೋಣ. ಸೊ ಬೇಕಾದ್ರೆ ವರ್ಕ್ ಬೆಂಚ್ ಅಲ್ಲೂ ಮಾಡ್ಕೋಬಹುದು, ಏನಿಲ್ಲ. ಬಟ್ ಇದು ಸ್ವಲ್ಪ ನನ್ಗೆ ಯೂಸರ್ ಫ್ರೆಂಡ್ಲಿ ಅಂತ ನಾನು ಇದನ್ನ ತಗೋತಾ ಇದ್ದೀನಿ ಅಷ್ಟೇನೆ. ನಿಮ್ಗೆ ಬೇಕಂತ ಅಂದ್ರೆ ವರ್ಕ್ ಬೆಂಚ್ ನ ಉಪಯೋಗಿಸ್ಕೊಳ್ಳಿ. ವರ್ಕ್ ಬೆಂಚ್ ಬಗ್ಗೆ ಮೊದಲನೇ ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಹೇಗೆ ಯೂಸ್ ಮಾಡ್ಕೋಬೇಕಂತ ನೋಡ್ಕೊಳ್ಳಿ. ಸೊ ಈಗ ನನ್ನ ಹತ್ರ ಏನ್ ಡೇಟಾಬೇಸ್ ಇದೆ ಅಂತ ನೋಡ್ಕೊಬಿಡ್ತೀನಿ ಫಸ್ಟ್. ಸೊ ನನ್ನ ಹತ್ರ ರೋಹಿತ್ ಅಂತಾನೆ ಡೇಟಾಬೇಸಸ್ ಇದೆ. ಓಕೆ, ನಾನೇನ್ ಮಾಡ್ತೀನಿ ಈಗ, ಯೂಸ್ ರೋಹಿತ್ ಅಂದ್ರೆ ಡೇಟಾಬೇಸ್ ನ ಫಸ್ಟ್ ಹೇಳ್ಬೇಕು, ಈ ಡೇಟಾಬೇಸ್ ನ ಉಪಯೋಗಿಸ್ಕೊಳಪ್ಪ ಅಂತ. ಟೇಬಲ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಡೈರೆಕ್ಟ್ ಆಗಿ ಟೇಬಲ್ ಕ್ರಿಯೇಟ್ ಮಾಡ್ಕೋತಾ ಹೋಗೋಣ, ಹೇಗ್ ಬೇಕು ಯಾವ ತರ ಅಂತ. ಸೊ ಈಗ ನಾನು ಇಲ್ಲಿಗೆ ಆಲ್ರೆಡಿ ಟೇಬಲ್ ನೇಮು ಡೇಟಾಬೇಸ್ ನೇಮ್ ರೋಹಿತ್ ಇರೋದ್ರಿಂದ ಒಂದು ಕೆಲಸ ಮಾಡ್ತೀನಿ. ಓಕೆ, ಕ್ರಿಯೇಟ್ ಇರ್ಲಿ, ರೋಹಿತ್ ಅಂತಾನೆ ಕೊಡೋಣ, ಪ್ರಾಬ್ಲಮ್ ಇಲ್ಲ. ರೋಹಿತ್. ಈಗ ನಾನು ನೋಡಿ ಬೇಸಿಕ್ ಆಗಿ ID ಇಂಟ್ ಕೊಟ್ಟೆ. ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ, ನಾಟ್ ನಲ್ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ, ಕಾಮ ನೇಮ್ ವ್ಯಾರ್ಕ್ಯಾರ್ ಕೊಟ್ಕೋತಾ ಇದ್ದೀನಿ, 20 ಅಂತ ಕೊಡ್ತಾ ಇದ್ದೀನಿ. ನೋಡಿ ಏನ್ ಸಿಂಟ್ಯಾಕ್ಸ್ ಬರ್ತದೆ ಸೇಮ್ ಅದೇ ತರ ತಗೋತಾ ಇದೀನಿ, ಏನು ಚೇಂಜಸ್ ಮಾಡ್ತಾ ಇಲ್ಲ. ಸೊ ಈಸಿ ಆಗುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಅಂತ ಇಲ್ಲಿ ತಗೊಂಡಿದ್ದೀನಿ. ಲೆಟ್ ಮಿ ಕ್ಲಿಕ್ ಆನ್ ಎಂಟರ್. ಓಕೆ, ಕ್ವೈರಿ ಓಕೆ ಅಂತ ಹೇಳ್ತಿದೆ. ಟೇಬಲ್ ಕ್ರಿಯೇಟ್ ಆಗಿದೆಯಾ ನೋಡೋಣ. ಓಕೆ, ರೋಹಿತ್ ಅಂತ ಒಂದು ಟೇಬಲ್ ಕ್ರಿಯೇಟ್ ಆಗಿದೆ. ಓಕೆನಾ. ಸೊ ಈ ರೋಹಿತ್ ಅನ್ನೋ ಒಂದು ಟೇಬಲ್ ಕ್ರಿಯೇಟ್ ಆಗಿದೆ. ಡಿಸ್ಕ್ರೈಬ್ ಮಾಡೋಣ ಟು ಸಿ ದ ಸ್ಕೆಲಿಟನ್ ಆಫ್ ಇಟ್, ಅಂದ್ರೆ ಸ್ಟ್ರಕ್ಚರ್ ನೋಡಕ್ಕೆ. ಸೊ ನೀವು ನೋಡ್ಬೋದು, ID ಗೆ ನನಗೆ ನಲ್ಗೆ ನೋ ಅಂತ ಕೊಟ್ಟಿದೆ, ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಎಂಟಿನೆಸ್ ಕೊಡಬಾರ್ದು ಅಂತ ಹೇಳಿದೆ. ಸೊ ಹೇಗ್ ತಗೊಳ್ಳೋದು, ಯಾವ ತರ. ಸೊ ಇದಕ್ಕೆ ಏನ್ ಮಾಡೋಣ, ವ್ಯಾಲ್ಯೂ ಕೊಡೋಣ. ಇನ್ಸರ್ಟ್ ಇಂಟು ಯಾವ ಟೇಬಲ್ ಅಪ್ಪ ಇದು, ರೋಹಿತ್ ಅನ್ನೋದು ಒಂದು ಟೇಬಲ್. ಸೊ ಫಸ್ಟ್ ಏನ್ ಮಾಡ್ಕೋತೀನಿ, ಎಲ್ಲ ವ್ಯಾಲ್ಯೂನು ಹಾಕೋಣ. ID ಕಾಮ ನೇಮು ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ. ಸೊ ನಾನು ವ್ಯಾಲ್ಯೂಸ್ ಕೊಡ್ಬೇಕಾದ್ರೆ ID ಇರೋದ್ರಿಂದ ನಾನು ಜಸ್ಟ್ 1 ಅಂತ ಹಾಕ್ತೀನಿ. ಇಲ್ಲಿ ಫಾರ್ ಅನ್ ಎಕ್ಸಾಂಪಲ್ ರಮೇಶ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ಸೆಮಿಕೋಲನ್ ಕೊಡ್ತಾ ಇದ್ದೀನಿ. ನಾನು ಕ್ವೈರಿ ಓಕೆ ಅಂತ ಬರ್ತಾ ಇದೆ. ಸೊ ಈಗ ನಾನು ಏನ್ ಮಾಡ್ಕೋತೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ಈಗ ID ನೇ ತೆಗೆದು ಬಿಡ್ತೀನಿ. ನಾನು ಡೈರೆಕ್ಟ್ ಆಗಿ ಈಗ ರಮೇಶ್ ಅಂತ ಕೊಡ್ತೀನಿ. ಈಗ ನೋಡಿ ಎಂಟರ್ ಕೊಡ್ತೀನಿ. ಫೀಲ್ಡ್ ID ಡಸಂಟ್ ಹ್ಯಾವ್ ಅ ಡಿಫಾಲ್ಟ್ ವ್ಯಾಲ್ಯೂ ಅಂತ ಕೇಳ್ತಾ ಇದೆ. ಓಕೆ, ಫೀಲ್ಡ್ ID ಗೆ ವ್ಯಾಲ್ಯೂ ಇಲ್ಲಪ್ಪ ಅಂತ ಹೇಳ್ತಾ ಇದೆ.
ಸೊ ಏನಕ್ಕೆ ಅದು ನಾನು ನಾಟ್ ನಲ್ ಅಂತ ಕೊಟ್ಟಿದ್ದೆ. ಈಗ ಅಕಸ್ಮಾತ್ ಓಕೆ ಏನ್ ಮಾಡ್ತೀನಿ ಅಂತ ಅಂದ್ರೆ ರಮೇಶ್ ವ್ಯಾಲ್ಯೂ ತೆಗೆದಾಕ್ತೀನಿ. ಓಕೆ ನೇಮ್ ತೆಗೆದು ಬಿಡ್ತಾ ಇದ್ದೀನಿ ನಾನೀಗ, ಐ ಡಿ ಸೇಮ್ ಎಕ್ಸಿಸ್ಟೆನ್ಸ್ ತಗೋತೀನಿ. ನೀವು ನೋಡೋದು ಕ್ವೈರಿ ಓಕೆ ಅಂತ ಆಗ್ತಿದೆ, ಯಾಕಂತ ನನಗೆ ಅದೇನ್ ನಾಟ್ ನಲ್ ಅಂತ ಏನ್ ಕೊಟ್ಟಿರ್ಲಿಲ್ಲ. ಸೊ ಈಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ರೋಹಿತ್ ಅಂತ ಕೊಡ್ತೀನಿ, ಯಾಕಂದ್ರೆ ಟೇಬಲ್ ನೇಮ್ ಅಲ್ವಾ. ಈಗ ನೀವು ನೋಡಿ ನಲ್ ವ್ಯಾಲ್ಯೂ ಇದೆ. ಸೊ ಇದಕ್ಕೆ ಕೊಡ್ಬೋದು, ಏನಕ್ಕಂತಂದ್ರೆ ನೇಮ್ಗೆ ನಾನು ಯಾವುದೇ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿಲ್ಲ, ನಂಗೆ ನಲ್ ಇರಬೇಕು ಇರಬಾರ್ದು ಅಂತ ಏನೂ ಕೊಟ್ಟಿಲ್ಲ, ಆಟೋಮೆಟಿಕ್ ಆಗಿ ತಗೋತಾ ಹೋಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನಾಟ್ ನಲ್ ಅನ್ನೋದು ಯಾವಾಗ ನಿಮ್ಗೆ ಮ್ಯಾಂಡೇಟರಿ ವ್ಯಾಲ್ಯೂಸ್ ಕೊಡಬೇಕು ಅಂತ ಇರ್ತೀರಾ ಅವಾಗ ನೀವು ನಾಟ್ ನಲ್ ಉಪಯೋಗಿಸ್ಕೊತಾ ಹೋಗ್ತೀರಾ. ಸೊ ನಿಮ್ಗೆ ಅದೊಂದು ಕ್ವಶನ್ಸ್ ಅರೈಸ್ ಆಗುತ್ತೆ ಇಂಟರ್ವ್ಯೂಸ್ ಅಲ್ಲಿ, ಯಾವಾಗ ಉಪಯೋಗಿಸ್ತೀರಾ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೈರಿ ಬಂದು ಬೇಸಿಕ್ ಆಗಿ ಸೆಲೆಕ್ಟ್ ಟಾಪ್. ಇಲ್ಲಿ ಏನ್ ಮಾಡೋಣ ಗೊತ್ತಾ, ಈಗ ಇದಕ್ಕೆ ಇನ್ನೊಂದು 2-3 ವ್ಯಾಲ್ಯೂ ಹಾಕೋಣ. ಓಕೆ ನಲ್ ಇರ್ಲಿ, ಪ್ರಾಬ್ಲಮ್ ಏನಾಗಲ್ಲ. ಓಕೆ ಈಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ರೋಹಿತ್ ಅಂತ ಅಂದ್ರೆ ನೋಡ್ಬೋದು 1 2 3 4 5 ಇದೆ. ನಂಗೆ ಫಾರ್ ಎಕ್ಸಾಂಪಲ್ ಟಾಪ್ 3 ಬೇಕು. ಓಕೆ ಒಂದು ಟಾಪ್ 3 ವ್ಯಾಲ್ಯೂಸ್ ಬೇಕು ನನಗೆ, ಯಾವ್ದೋ ಒಂದು ಟೇಬಲ್ ಇದೆ ಅದ್ರಲ್ಲಿ ಟಾಪ್ 3 ವ್ಯಾಲ್ಯೂಸ್ ತಗೋಬೇಕಂದ್ರೆ ಹೇಗೆ ತಗೋತೀವಿ ನೋಡಿ. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸಿಂಪಲ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಕೊಡಿ. ಓಕೆ ನಾನು ಅದಕ್ಕೆ ಟೇಬಲ್ ನೇಮ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಲಿಮಿಟ್ ನಂಬರ್, ಎಷ್ಟು ನಂಬರ್ ನಿಮ್ಗೆ ಲಿಮಿಟ್ ಬೇಕು. ಓಕೆ ಇಲ್ಲಿ ಏನ್ ಮಾಡೋಣ, ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ರೋಹಿತ್ ಅನ್ನೋ ಟೇಬಲ್ ನೇಮು, ಲಿಮಿಟ್ ಸೊ ಫಾರ್ ಎಕ್ಸಾಂಪಲ್ 3 ಅಂತ ಕೊಡ್ತೀನಿ, ಟಾಪ್ 3 ಬೇಕು. ನೀವು ನೋಡ್ಬೋದು ಟಾಪ್ 3 ಏನಿತ್ತು ಅದು ನನ್ಗೆ ಕೊಡ್ತಾ ಇದೆ. ಸೊ ನಿಮ್ಗೆ ನೀವು ಸೆಲೆಕ್ಟ್ ಟಾಪ್ ಅಂತ ತಗೊಂಡಾಗ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ಲಿಮಿಟ್ ಅಂತ ತಗೊಂಡಾಗ ನಿಮ್ಗೆ ಎಷ್ಟು ಫ್ರಮ್ ಸ್ಟಾರ್ಟಿಂಗ್ ಇಷ್ಟು ಬೇಕು, ಇಷ್ಟು ವ್ಯಾಲ್ಯೂ ಬೇಕು ಅಂತ ಅಂದಾಗ ನೀವು ಅದನ್ನ ತಗೋತಾ ಹೋಗ್ತೀರಿ. ಓಕೆ ಸೊ ಸೆಲೆಕ್ಟ್ ಟಾಪ್ ಅನ್ನೋದು ತುಂಬಾನೇ ಬೇಸಿಕ್ ಆಗಿ ಇರೋಂಥ ಕ್ವೈರಿ. ಯಾವಾಗ ನಂಗೆ ಹೈಯೆಸ್ಟ್ ವ್ಯಾಲ್ಯೂಸ್ ಬೇಕು ಇಲ್ಲ ಬೇಸಿಕ್ ವ್ಯಾಲ್ಯೂಸ್ ನ ತಗೊಂಡು ಫೆಚ್ ಮಾಡಬೇಕು ಅಂತೀನಿ, ನಾನು ಅವಾಗ ಅದನ್ನು ಉಪಯೋಗಿಸ್ಕೊತಾ ಹೋಗ್ತೀನಿ. ಓಕೆ ನೆಕ್ಸ್ಟ್ ಬೇಸಿಕ್ ಆಗಿ ಏನ್ ಮಾಡ್ಕೊಳ್ಳೋಣ ಅಂತ ಅಂದ್ರೆ ಕಮೆಂಟ್ಸ್ ಹೇಗೆ ಬರೆಯೋದು ಅಂತ. ಕಮೆಂಟ್ ತುಂಬಾ ಈಸಿ. ಓಕೆ ಕಮೆಂಟ್ಸ್ ಬರಿಬೇಕಂದ್ರೆ ಜಸ್ಟ್ ಡಬಲ್ ಐಫನ್ ಉಪಯೋಗಿಸ್ಕೊಳ್ಳಿ. ಓಕೆ ಈಗ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಈ ತರ ಬರ್ದಿದ್ದೆ ಅನ್ಕೊಳ್ಳಿ. ಓಕೆ ನಾನು ಈ ತರ ಬರ್ದಿದ್ದೀನಿ. ಈಗ ಇಲ್ಲಿ ಏನೋ ಒಂದು ಬರ್ದ್ಬಿಡ್ತೀನಿ. ಫಸ್ಟ್ ನಾನು ಏನ್ ಮಾಡೋಣ ಅಂದ್ರೆ ಸೆಲೆಕ್ಟ್ ಅಂತ ಹಾಕೋಣ. ಓಕೆ ಸೆಮಿಕೋಲನ್ ಹಾಕ್ತೀನಿ. ಇಲ್ಲಿ ನೋಡಿ ನಿಮಗೆ ತಪ್ಪಾಗಿದೆ ಅಂತ ಹೇಳುತ್ತೆ. ನನ್ಗೆ ಅಕಸ್ಮಾತ್ ನಾನು ಏನೊಂದು ಕಮೆಂಟ್ ಬರೀಬೇಕು, ನಾನು ಹೇಳ್ತೀನಿ ನೋಡಿ. ಈಗ ಡಬಲ್ ಸ್ಲಾಶ್ ಹಾಕಿ ದಿಸ್ ಇಸ್ ಫ್ರಮ್ ಲರ್ನ್ ವಿತ್ ಶೆಟ್ಟಿ. ನಾನು ನೋಡಿ ಜಸ್ಟ್ ಏನು ಹಾಕ್ತಿಲ್ಲ, ಡಬಲ್ ಐಫನ್ ಹಾಕಿದ್ದೆ. ನಾನು ಎಂಟರ್ ಕೊಡ್ತೀನಿ, ನನ್ಗೆ ಏನು ಎರರ್ ತೋರಿಸಲ್ಲ. ಯಾಕಂದ್ರೆ ಯಾವಾಗ ನಾನು ಡಬಲ್ ಐಫನ್ ಹಾಕ್ತೀನಿ ಅದು ನನಗೆ ಯಾವಾಗ್ಲೂ ಕೂಡ ಕಮೆಂಟ್ ಆಗಿ ಉಳ್ಕೋತಾ ಹೋಗುತ್ತೆ. ಸೊ ನಾನು ಏನು ಹಾಕಿಲ್ಲ ಅಂತ ಅಂದಾಗ ಅದನ್ನ ಅದು ಕ್ವೈರಿ ಅಂತ ಕನ್ಸಿಡರ್ ಮಾಡ್ಕೋತಾ ಹೋಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನೀವು ಯಾವಾಗ ಕಮೆಂಟ್ ಹಾಕ್ಬೇಕು ಅಂದ್ರೆ ನೀವು ಬರ್ದಿರೋಂಥ ಕ್ವೈರಿ ಬಗ್ಗೆ ಯಾರಿಗಾದ್ರೂ ಒಂದು ಸಣ್ಣದಾದ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಇದ್ದಾಗ ನೀವು ಯಾವಾಗ್ಲೂ ಕೂಡ ಕಮೆಂಟ್ ನ ಪಾಸ್ ಮಾಡ್ತೀರಾ. ಸೊ ತುಂಬಾ ಈಸಿ, ನೆನ್ಪಿಟ್ಕೊಳ್ಳಿ. ಏನಕ್ಕೆ ಯೂಸ್ ಮಾಡ್ತೀರಾ ಅಂತ ಒಂದು ಕ್ವಶನ್ ಅರೈಸ್ ಆಗುತ್ತೆ ಇಂಟರ್ವ್ಯೂಸ್ ಅಲ್ಲಿ. ಸೊ ನೀವು ಈಸಿಯಾಗಿ ನೆನ್ಪಿಟ್ಕೋತಾ ಹೋಗ್ಬೋದು. ಓಕೆ ಈಗ ನಾನೀಗ ಇದನ್ನ ಡಿಸ್ಕ್ರೈಬ್ ಮಾಡ್ಕೋತೀನಿ. ಈಗ ರೋಹಿತ್ ಅನ್ನೋದು ಬೇಸಿಕ್ ಆಗಿ ನಾನು ಇಲ್ಲಿ ತಗೋತೀನಿ. ನಾನು ರೋಹಿತ್ ಅಂತ ತಗೊಂಡಾಗ ನನಗೆ ಇಲ್ಲಿ ಡೇಟಾ ಟೈಪ್ ಇಂಟ್ ಅಂತ ಇದೆ. ನಾನು ಫಾರ್ ಎಕ್ಸಾಂಪಲ್ ಈಗ ನಾನು ಆಲ್ಟರ್ ಮಾಡಬೇಕು. ಓಕೆ ಆಲ್ಟರ್ ಅಂತ ಅಂದ್ರೆ ಏನು, ನನ್ನ ಹತ್ರ ಟೇಬಲ್ ಸ್ಟ್ರಕ್ಚರ್ ಅಲ್ಲಿ ನಾನು ಚೇಂಜಸ್ ಮಾಡಬೇಕು ಅಂತ ಅಂದಾಗ ನಾನು ಆಲ್ಟರ್ ತಗೋತೀನಿ. ನೆನ್ಪಿಟ್ಕೊಳ್ಳಿ, ಟೇಬಲ್ ಸ್ಟ್ರಕ್ಚರ್ ಅಲ್ಲಿ ನಾನು ಏನಾದ್ರೂ ಚೇಂಜಸ್ ಮಾಡಬೇಕು ಅಂತ ಅಂದಾಗ ನಾನು ಆಲ್ಟರ್ ತಗೋಬೇಕು. ಸೊ ಹೇಗ್ ಮಾಡೋಣ, ಸೊ ಇದಕ್ಕೊಂದು ಕ್ವೈರಿ ಬರೀರಿ ರೋಹಿತ್, ಹೇಗ್ ಬರೀತೀರಾ ನೋಡೋಣ. ಸೊ ಫಸ್ಟ್ ಆಲ್ಟರ್ ತಗೋಣ, ಆಮೇಲೆ ಅಪ್ಡೇಟ್ ತಗೋಣ, ಯಾಕಂದ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಅಷ್ಟೇನೆ. ಸೊ ಬೇಸಿಕ್ ವೆರಿ ಸಿಂಪಲ್, ಆಲ್ಟರ್ ಟೇಬಲ್, ಯಾವತ್ತೂ ಕೂಡ ಟೇಬಲ್ ನೇಮ್ ಹಾಕಬೇಕು ನೀವು. ಓಕೆ ನಾನೀಗ ಫಾರ್ ಎಕ್ಸಾಂಪಲ್ ಫಸ್ಟ್ ಏನ್ ಮಾಡೋಣ ಗೊತ್ತಾ, ಒಂದು ಬೇಸಿಕ್ ಆಗಿ ಒಂದು ಕಾಲಮ್ ನ ಆಡ್ ಮಾಡ್ಕೊಳ್ಳೋಣ. ಓಕೆ ನಾನು ಹೇಳ್ತೀನಿ ಈಗ ಆಡ್ ಕಾಲಮ್ ನೇಮ್ ಡೇಟಾ ಟೈಪ್. ಓಕೆ ಈಗ ನೋಡಿ ಡೇಟಾ ಟೈಪ್ ತಗೊಂಡಿದ್ದೀನಿ. ಸೊ ಹೇಗ್ ಮಾಡೋದು ಅಂದ್ರೆ ನನ್ನ ಎಕ್ಸಿಸ್ಟಿಂಗ್ ಇದೆ, ಐ ಡಿ ಮತ್ತೆ ನೇಮ್ ಇದೆ. ನಾನು ಫಾರ್ ಎಕ್ಸಾಂಪಲ್ ಏಜ್ ಅನ್ನೋದನ್ನ ಆಡ್ ಮಾಡ್ಬೇಕು, ಇನ್ ಬಿಟ್ವೀನ್ ಅಲ್ಲಿ ಆಡ್ ಮಾಡ್ಬೇಕು ಅಂತಂದಾಗ ಇದನ್ನ ತಗೋತಾ ಹೋಗ್ಬೋದು. ಸೊ ಈಗ ಏನ್ ಮಾಡ್ತೀನಿ, ಆಲ್ಟರ್ ಟೇಬಲ್. ಸೊ ವಾಟ್ ಇಸ್ ದ ಟೇಬಲ್ ನೇಮ್, ರೋಹಿತ್ ಅನ್ನೋದೊಂದು ಟೇಬಲ್ ನೇಮ್ ಇದೆ, ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ. ಆಡ್ ಕೊಡ್ತೀನಿ. ಓಕೆ ಆಡ್, ನಾನು ಬೇಸಿಕ್ ಆಗಿ ನನಗೆ ಏಜ್ ಅಂತ ಒಂದು ಕಾಲಮ್ ಬೇಕು, ನಾನು ಇಂಟ್ ಅಂತ ಕೊಡ್ತೀನಿ. ಸೊ ಸೆಮಿಕೋಲನ್ ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಕ್ವೈರಿ ಓಕೆ ಅಂತ ಇದೆ. ನಾನಿವಾಗ ಇಫ್ ಐ ಆಮ್ ಆಸ್ಕಿಂಗ್ ಟು ಡಿಸ್ಕ್ರೈಬ್ ರೋಹಿತ್ ಅಂತ ಒಂದು ಟೇಬಲ್ ಒನ್ಸ್ ಅಗೇನ್, ನೀವು ನೋಡ್ಬೋದು ಏಜ್ ಅನ್ನೋದು ಆಡ್ ಆಗಿದೆ. ಓಕೆ ಸೊ ಯಾವತ್ತು ನೆನ್ಪಿಟ್ಕೊಳ್ಳಿ, ನಿಮಗೇನಾದ್ರೂ ಒಂದು ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಇದೆ ಅನ್ಕೊಳ್ಳಿ ಒಂದು ಟೇಬಲ್, ಅದ್ರಲ್ಲಿ ಏನಾದ್ರೂ ಟೇಬಲ್ ಸ್ಟ್ರಕ್ಚರ್ ಚೇಂಜಸ್ ಮಾಡಬೇಕು ಅಂದ್ರೆ ನೀವು ಇದನ್ನ ತಗೋತಾ ಹೋಗಿ.
ಓಕೆ. ಸೊ ನೀವೇನಾದ್ರು ಅಂದ್ರೆ ಏನಪ್ಪ ಡೇಟಾ ಟೈಪ್ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಕಾಲಮ್ ನೇಮ್ ಚೇಂಜ್ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಬೋದು. ಒಂದು ಟೇಬಲ್ ವೈಸ್ ಬರ್ತೀರಾ ಅಂತ ಅಂದಾಗ ನೀವು ಯಾವಾಗ್ಲೂ ಕೂಡ ಆಲ್ಟರ್ ನ ಉಪಯೋಗಿಸ್ಕೋಬೇಕು. ಯಾವಾಗ ಆಲ್ಟರ್ ಉಪಯೋಗಿಸ್ತೀರಾ ಅಂತ ನಿಮಗೆ ಕನ್ಫರ್ಮೇಶನ್ ಇದ್ರೆ ನಿಮಗೆ SQL ಅಥವಾ ಸೀಕ್ವೆಲ್ ಅಂತ ಏನ್ ಕರಿತೀವಿ ತುಂಬಾನೇ ಈಸಿ ಆಗ್ತಾ ಹೋಗುತ್ತೆ. ಓಕೆ. ಸೊ ಆಲ್ಟರ್ ಟೇಬಲ್ ಇದು. ಅಪ್ಡೇಟ್ ಅಪ್ಡೇಟ್ ತುಂಬಾ ಸಿಂಪಲ್. ಡೇಟಾ ಟೇಬಲ್ ಒಳಗಿರೋ ಡೇಟಾ ಈಗ ನೋಡಿ, ನನಗೀಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ರೋಹಿತ್ ಅಂತ ತಗೋತೀನಿ. ನಾನು ಈಗ ನೋಡ್ಬೋದು ನಲ್ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ 2ನೇ ಐಡಿಗೆ ನೇಮ್ ಏನು ಇಲ್ಲ, ನಲ್ ಇದೆ. ಆಡ್ ಮಾಡೋಣ, ಇನ್ ದ ಸೆನ್ಸ್ ಅಪ್ಡೇಟ್ ಮಾಡ್ತಾ ಹೋಗೋಣ ಡೇಟಾನ. ಸೊ ಹೇಗ್ ಮಾಡ್ಬೇಕು ಅಂತ ಟೈಮಲ್ಲಿ ಅಪ್ಡೇಟ್ ತಗೋತಾ ಹೋಗ್ತೀವಿ. ಸಿ ಅಪ್ಡೇಟ್ ಫಸ್ಟ್ ಟೇಬಲ್ ನೇಮ್ ಹಾಕ್ಬೇಕು ನೀವು. ಓಕೆ. ಸೆಟ್ ಏನ್ ಮಾಡ್ತಾ ಇದೀರಾ ನೀವು, ವ್ಯಾಲ್ಯೂ ಸೆಟ್ ಮಾಡ್ತಾ ಇದೀರಾ. ನೇಮ್ ಇಸ್ ಈಕ್ವಲ್ ಟು, ನನಗೆ ಇಲ್ಲಿ ಏನಪ್ಪಾ ಇದೆ, ನಾನು ಬೇಸಿಕ್ ಆಗಿ 2ನೇದು ತಗೋಬೇಕಲ್ವಾ. ನಾನು ಈಗ ಬಂದಿದ್ದಕ್ಕೆ ಫಾರ್ ಎಕ್ಸಾಂಪಲ್ ರೋಹಿತ್ ಅಂತ ತಗೋತೀನಿ. ಬಟ್ ಕಂಡೀಷನ್ ಕೊಡಬೇಕು, ನೀವು ಕಂಡೀಷನ್ ಕೊಟ್ಟಿಲ್ಲ ಅಂದ್ರೆ ಆಗಲ್ಲ. ವೇರ್ ID ಇಸ್ ಈಕ್ವಲ್ ಟು 2. ಓಕೆ. ಯಾಕಂದ್ರೆ ನಾನು ID ರೆಫರೆನ್ಸ್ ಕೊಡಬೇಕು. ನನಗೆ ಇದನ್ನ ಇಲ್ಲೇ ಆಗ್ತಾ ಹೋಗ್ತೀನಿ ನೋಡಿ. ಅಪ್ಡೇಟ್, ಈಗ ಟೇಬಲ್ ನೇಮು ರೋಹಿತ್, ಸೆಟ್ ನೇಮ್ ಇಸ್ ಈಕ್ವಲ್ ಟು ರೋಹಿತ್ ಅಂತ ಕೊಡ್ತಾ ಇದ್ದೀನಿ, ROHITH. ಓಕೆ. ಸೊ ಬೇಸಿಕ್ ಆಗಿ ವೇರ್ ನಾನು ಕಂಡೀಷನ್ ಕೊಡ್ಬೇಕು, ಯಾವ್ದಕ್ ನಾನು ರೋಹಿತ್ ಅಂತ ಮೆನ್ಷನ್ ಮಾಡಬೇಕು. ವೇರ್ ID ಇಸ್ ಈಕ್ವಲ್ ಟು 2. ಓಕೆ. ID ಇಸ್ ಈಕ್ವಲ್ ಟು 2 ಅಂತ ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ನಾನು ಬೇಸಿಕ್ ಆಗಿ ಎಂಟರ್ ಕೊಡ್ತೀನಿ ನೋಡಿ. ಓಕೆ, ಕ್ವೈರಿ ಓಕೆ ಅಂತ ಹೇಳ್ತಿದೆ. ಸೊ ಈಗ ನಾನು ಪುನಃ ಸೆಲೆಕ್ಟ್ ಸ್ಟಾರ್ ಫ್ರಮ್ ರೋಹಿತ್ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಬೇಸಿಕ್ ಆಗಿ ತಗೋತಾ ಹೋಗುತ್ತೆ. ಓಕೆ. ಸೊ ನೆನ್ಪಿಟ್ಕೊಳ್ಳಿ ನೀವು ಹೇಗ್ ಮಾಡ್ತಾ ಹೋಗ್ತೀರಾ ಅಂತ. ನಾನು ಫಾರ್ ಎಕ್ಸಾಂಪಲ್ ರೋಹಿತ್ ಅಕಸ್ಮಾತ್ ನಾನು ಅಪ್ಡೇಟ್ ರೋಹಿತ್ ಸೆಟ್ ಏಜ್ ಇಸ್ ಈಕ್ವಲ್ ಟು 27. ರೋಹಿತ್ ನಾನು ಏನು ಕಂಡೀಷನ್ ಕೊಡ್ತಿಲ್ಲ, ಕಂಡೀಷನ್ ಕೊಡದಿದ್ರೆ ಹೇಗ್ ತಗೊಳುತ್ತೆ. ಈಗ ನೀವು ನೋಡ್ಬೋದು, ನಾನು ಅಕಸ್ಮಾತ್ ಕಂಡೀಷನ್ ಸ್ಪೆಸಿಫೈ ಮಾಡ್ಲಿಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಟೇಬಲ್ಗೆನೆ ತಗೊಳುತ್ತೆ ವ್ಯಾಲ್ಯೂ. ಓಕೆ. ಕಂಪ್ಲೀಟ್ ಟೇಬಲ್ಗೆ ನನಗೆ ವ್ಯಾಲ್ಯೂ ತಗೋತಾ ಹೋಯ್ತು. ಸಿಂಗಲ್ ಪರ್ಟಿಕ್ಯುಲರ್ ಒಂದು ನೀವು ರೋಗ್ ಏನಾದ್ರೂ ಡೇಟಾ ಅಪ್ಡೇಟ್ ಮಾಡಬೇಕು ಅಂತ ಅಂದ್ರೆ ಕಂಡೀಷನ್ ಮೆನ್ಷನ್ ಮಾಡಿ, ಯಾವ ID, ಯಾವ ನೇಮು, ಯಾವ ಕಾಲಮ್ ಇದೆ. ಇಲ್ಲ ನಾನು ಕಂಪ್ಲೀಟ್ ಟೇಬಲ್ ಇರೋ ಒಂದು ಡೇಟಾನೇ ಕಂಪ್ಲೀಟ್ ನಾನು ಅಪ್ಡೇಟ್ ಮಾಡ್ಕೋತಾ ಹೋಗ್ತೀನಿ ಅಂತ ಅಂದ್ರೆ ನೀವ್ ಯಾವಾಗ್ಲೂ ಕೂಡ ಈ ತರ ಉಪಯೋಗಿಸ್ಕೋತಾ ಹೋಗಿ. ಮ್ಯಾಂಡೇಟ್ರಿ ಒಂದಲ್ಲ, ಈ ಒಂದು ಬೇಸಿಕ್ ಆಗಿ ಏನು ನಾಟ್ ನಲ್ಲು, ಸೆಲೆಕ್ಟ್, ಕಮೆಂಟು, ಆಲ್ಟರ್, ಅಪ್ಡೇಟ್, ಈ 5ರಲ್ಲಿ ಒಂದಾದ್ರೂ ಕಾಮನ್ ಕ್ವಶನ್ಸ್ ಅರೈಸ್ ಆಗುತ್ತೆ. ಯಾವಾಗ ಅದರಲ್ಲೂ ಮೆಜಾರಿಟಿ ಆಗಿ ಆಲ್ಟರ್ ಅಪ್ಡೇಟ್ ನ ಚೂಸ್ ಮಾಡ್ತಾರೆ. ಯಾಕಂತ ಅಂದ್ರೆ ಅಪ್ಡೇಟ್ ಡೇಟಾ ವೈಸ್ ಹೋಗುತ್ತೆ, ಆಲ್ಟರ್ ಟೇಬಲ್ ಸ್ಟ್ರಕ್ಚರ್ ವೈಸ್ ಹೋಗುತ್ತೆ, ನಾಟ್ ನಲ್ಲೂ ಮ್ಯಾಂಡೇಟರಿ ಸ್ಟ್ರಕ್ಚರ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇರುತ್ತೆ, ಯೂಸ್ ಮಾಡ್ಕೋತಾ ಹೋಗಿ. ಓಕೆ. ಇನ್ನು ಕೂಡ ನೀವು ಬೇಸಿಕ್ ಆಗಿ ಚಾನಲ್ ಹೋಗಿಲ್ಲ, ಚಾನಲ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ ಅಂದ್ರೆ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕೂಡ ಪಿಂಗ್ ಮಾಡಿ. ಪುನಃ ಸಿಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆದಷ್ಟು ಬೇಗ. ಓಕೆ. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ನೈಸ್ ಡೇ.